ತುಂಗಭದ್ರಾ ಜಲಾಶಯ ಉಳಿವಿಗಾಗಿ ರೈತ ಹೋರಾಟದ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಎಂಪಿ ಯಾದ ಕುಮಾರ್ ನಾಯಕರ ಮುಖಾಮುಖಿಯ ಮಾತುಕತೆ. ಜೀವನಡಿಯಾಗಿರ್ತಕ್ಕಂಥದ್ದು ಯಾಕಂದರೆ ಕರ್ನಾಟಕ ರಾಜ್ಯ ಒಂದು, ಆಂಧ್ರ, ತೆಲಂಗಾಣ 3 ರಾಜ್ಯಕ್ಕೆ ರೈತರ ಉಳಿವಿಗಾಗಿ ಅದೇ ಸರ್ ನಾವೇನಂತೀವಿ, ಅದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಜಲಾಶಯಕ್ಕೆ ರಿಸರ್ವ್ ಫಂಡ್ ಇಡ್ರಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದಾಗ ನಮ್ಮನ್ನು ಪೊಲೀಸ್ ಇಲಾಖೆ ಬಂಧನೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಆಗಿರ್ಬೋದು, ತೊಗರಿ ಆಗಿರ್ಬೋದು ಮತ್ತು ಇನ್ನು ಹಲವಾರು ಬೆಳೆಗಳಿದ್ದಾವೆ. ಇವತ್ತು ದೇಶ ವಿದೇಶಕ್ಕೆ ಹೋಗ್ತಾ ಇದೆ. ಇಲ್ಲಿ ಬೆಳೆದಿರ್ತಕ್ಕಂಥ ಸರಿಯಾದ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಒಂದು ಕಡೆ ಈ ಒಂದು ತುಂಗಭದ್ರಾ ಜಲಾಶಯಲ್ಲಿದ್ದ ಸಾವಿರಾರು ಕೋಟಿ ಅನುದಾನ ಹೋಗ್ತಾ ಇದೆ. ಈ ಜಲಾಶಯ ಇರೋದ್ರಿಂದಲ್ಲ ಸರ್ಕಾರಕ್ಕೆ ತೆರಿಗೆ ಹೋಗ್ತಕ್ಕಂಥದ್ದು. ರಾಜ್ಯದ 1/4% ಭಾಗ ಈ ಒಂದು ತುಂಗಭದ್ರಾ ಜಲಾಶಯಲ್ಲಿದ್ದ ಹೋಗ್ತಾ ಇದೆ ಈ ರಾಜ್ಯದ ಬಜೆಟಿಗೆ. ಇಷ್ಟೆಲ್ಲ ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇದಕ್ಕೆ ಯಾವುದೇ ರೀತಿಯಿಂದ ಇಲಾಖೆಗೆ, ಕರ್ನಾಟಕ ನೀರಾವರಿ ಇಲಾಖೆಗೆ ಒಂದು 10,000 ಕೂಡ ಜಮಾ ಇರೋಂಗಿಲ್ಲ ಸರ್. ರೈತ ಬೆಳೆದರನೇ ಪ್ರಪಂಚಕ್ಕೆ ಅನ್ನ. ಅದೇ ರೈತೀಗ ಹಾಕಿದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಾಲಶೂಲ ಮಾಡಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದು ಹೋಗಿದೆ ಎಂದು ಪಂಪನ್ ನಾಯ್ಕ ಎಂಪಿಗೆ ಮನವರಿಕೆ ಮಾಡಿದರು. ಅವರು ನೀರಿಗಾಗಿ ಹೋರಾಟ ಮಾಡ್ಕೊಂಡು ಬರಬೇಕಾದ್ರೆ ಯಾವುದೇ ಒಂದು ಶಾಸಕರಾಗಲಿ, ನೀರಾವರಿ ಮಂತ್ರಿಗಳಾಗಲಿ ಅವರಿಗೆ ಭೇಟಿಯಾಗಿ ಒಬ್ಬ ಹೆಣ್ಮಗಳಾಗಿ ಈ ರೀತಿ ಹೋರಾಟ ಮಾಡ್ತಾ ಇದೆಯಮ್ಮ ರೈತರ ಪರವಾಗಿ, ನಾವು ನಿಮ್ಗೇನು ಕಷ್ಟ ಐತೆ, ನಿಮ್ದೇನು ಸಲಹೆ ಸೂಚನೆ ಐತೆ ಕೊಡು, ನಾವು ಅದನ್ನ ಪರಿಹರಿಸ್ತೀವಿ ಅಂತ ಯಾರೂ ಬಂದಿಲ್ಲ. ಇವತ್ತು ನಾಚಿಕೇಡ ರಾಜಕಾರಣಿಗಳಿಗೆ ಇವತ್ತಿನ ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸೀಟ್ಲಿಂದ ಇಳಿಬೇಕಾದ್ರೆ ಹೋರಾಟ ಮಾಡ್ಬೇಕಂತಾರ. ರೈತರಿಗೆ ತೊಂದರೆ ಆದ್ರೆ ಹೋರಾಟ ಮಾಡ್ಬೇಕನ್ನೋ ರಾಜಕಾರಣಿಗಳೆಲ್ಲ ಸತ್ತು ಹೋಗ್ಯಾರ. ಇವತ್ತಿನ ದಿನ ಇಬ್ಬರು ಉಸ್ತುವಾರಿ ಮಿನಿಸ್ಟ್ರಿಗಳದಾರ ನಮ್ಮ ಡ್ಯಾಮಿಗೆ ಸಂಬಂಧಪಟ್ಟಂಗ. ವಿಜಯನಗರಕ್ಕೆ ಜಮೀರ್ ಅಹಮದ್ ಅವರ, ಕೊಪ್ಪಳ ಜಿಲ್ಲೆಗೆ ಶಿವರಾಜ್ ತಂಗಡಿಗೆ ಅದಾರ. ಸುಮಾರು 1.5 ವರ್ಷ ಆಗೈತೆ ಅವರು ಅಧಿಕಾರ ವಹಿಸಿ ಅಂದು. ಇವತ್ತಿನ ಡ್ಯಾಮಿನ ಪರಿಸ್ಥಿತಿ ಏನೈತೆ, ನಿರ್ವಹಣಾ ಸಮಿತಿಯನ್ನು ಭೇಟಿಯಾಗಿಲ್ಲ. ಡ್ಯಾಮು ಗೇಟ್ ಮುರಿದಿಂದ ಅವ್ರಿಗೆ ಗೊತ್ತಾಗೈತೆ. ಗೇಟ್ ಮುರಿದು ಹೋಗಿಂದ ಅವರಿಗೆ ಇವತ್ತಿನ ದಿನ